ಎಲ್ರಿಗೂ ನಮಸ್ಕಾರ. ಚೈತ್ರಾಸ್ ಕಿಚನ್ಗೆ ಸ್ವಾಗತ. ಇನ್ಸ್ಟೆಂಟ್ ಆಗಿ ಹೆಸರುಬೇಳೆ ದೋಸೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಇದು ಕಾಂಬಿನೇಷನ್ ಆಗಿ ಅಗಸೆ ಬೀಜದ ಚಟ್ನಿ ಪುಡಿ. ಇದು ರೆಸಿಪಿ ಬೇಕಾದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಹೆಸರುಬೇಳೆ ದೋಸೆಗೆ ಬೇಕಾಗಿರೋ ಸಾಮಗ್ರಿಗಳು: 1 ಪಾವು ಹೆಸರುಬೇಳೆ ಅರ್ಧ ಗಂಟೆ ನೆನೆಸಿರೋದು, ಅಕ್ಕಿನೂ ಅರ್ಧ ಗಂಟೆ ನೆನೆಸಿರೋದು, ಈರುಳ್ಳಿ, ಅರ್ಧ ಟೀ ಸ್ಪೂನು ಅರಿಶಿನ, ಸ್ವಲ್ಪ ಕೊತ್ತಂಬರಿ, 6 ರಿಂದ 7 ಒಣಮೆಣಸಿನ್ಕಾಯಿ, 4 ಪೀಸ್ ಚಕ್ಕೆ, 3 ಲವಂಗ, 4 ಬೆಳ್ಳುಳ್ಳಿ. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ. ಇವಾಗ ಇದನ್ನು ಗ್ರೈಂಡ್ರ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನೀರು ಹಾಕ್ದರೆ ಸ್ವಲ್ಪ ಗ್ರೈಂಡ್ರ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಯಂತೀನಿ. ನೆನೆಸ್ಕೊಂಡಿರೋ ಹೆಸರುಬೇಳೆ ಅಕ್ಕಿ ಜೊತೆಗೆ ಹಾಕ್ಕೊಂಡು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಹೆಸರುಬೇಳೆಗೆ ನೀರೇನು ಜಾಸ್ತಿ ಹಾಕೋದು ಬೇಕಾಗಿಲ್ಲ, ಯಾಕಂದರೆ ಸ್ವಲ್ಪ ಅಥವಾ ಹೆಸರುಬೇಳೆ ನೀರು ಬಿಟ್ಕೊಳ್ಳುತ್ತೆ. ಇಟ್ಟು ನೀಟಾಗಿ ಗ್ರೈಂಡರ್ ಆಗಿದೆ, ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ರೆಡಿಯಾಗಿರೋ ಮಸಾಲೆ ಮಿಶ್ರಣನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬ್ಯಾಟರ್ಗೆ ಚಾಪ್ ಮಾಡ್ಕೊಂಡ್ರೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ನೀಟಾಗಿ ಗಂಟಿಲ್ದೇ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಏನಾದರೂ ಹಿಟ್ಟು ಸ್ವಲ್ಪ ತೆಳುವು ಅನಿಸಿದರೆ ಅಕ್ಕಿಟ್ಟು ಬೇಕಾದ್ರೆ ಹಾಕ್ಕೇಳ್ರಿ. ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಆಗುತ್ತೆ. ಒಂದು ಸೈಡ್ ದೋಸೆ ಟರ್ನ್ ಮಾಡ್ತೀನಿ. ಮುಚ್ಚೆ ಅಂತಿಲ್ಲ.